ನಾವು ಏನು ಥ್ರಸ್ಟ್ ಕೊಡ್ತಾ ಇದ್ದೀವಿ ಈಗ ಅಂತ ಹೇಳಿದ್ರೆ ಕೆಡಾವರಿಕ್ ಡೊನೇಷನ್, ದಟ್ ಬ್ರೈನ್ ಡೆಡ್ ಪೇಷಂಟ್ಸ್ ಇದ್ದು ಆರ್ಗನ್ ಡೊನೇಷನ್. ಸೊ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮೊದಲು ಇದು ಪ್ರಚಲಿತವಾಗಿರಲಿಲ್ಲ. ಸೊ ನಾವಿಲ್ಲಿ ಆಸ್ಪತ್ರೆ ಓಪನ್ ಮಾಡಿದಂದೆ ನಾವೆಲ್ಲ ಕಡೆ ಅದಕ್ಕೆ ಟಾಕ್ ಎಲ್ಲ ಕೊಟ್ಕೊಂಡು ಅವೇರ್ನೆಸ್ ಪ್ರೋಗ್ರಾಮ್ ಮಾಡ್ತಾಯಿದ್ವಿ. ಬಟ್ 2015 ನಮ್ಮದೇ ಒಂದು ಸ್ಟಾಫ್ದು ಬ್ರದರ್ ಆಕ್ಸಿಡೆಂಟ್ ಆಗಿ ಬಂದೆ. ಸೊ ಹಿ ವಾಸ್ ಡಿಕ್ಲೇರ್ಡ್ ಬ್ರೈನ್ ಡೆಡ್. ಸೊ ಅವರು ಮತ್ತು ಅವರು ಫ್ಯಾಮಿಲಿಯವರು ಆರ್ಗನ್ ಡೊನೇಷನ್ಗೆ ಮುಂದೆ ಬಂದರು. ಸೊ ಅವನು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯದು ಫಸ್ಟ್. ಅನ್ಫಾರ್ಚುನೇಟ್ಲಿ ಇನ್ನೊಂದು ತಿಂಗಳೊಳಗೇ ನಮ್ಮದು ಇನ್ನೊಂದು ಸ್ಟಾಫದು ವೈಫ್ ಎಕ್ಸ್ಪೈರ್ ಆದರು. ಅದೇ ಥರ ಸ್ಕೂಟ್ರಲ್ಲಿ ಅವಳು ಹೋಗುವಾಗ ಬಿದ್ದು ಅವಳು ಬಂದು. ಸೊ ಅವ್ರದ್ದು ಆರ್ಗನ್ ಡೊನೇಷನ್ ಮಾಡಿ. ಸೊ ಇವರಿಬ್ಬರು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ 2 ಡಿಸ್ಟ್ರಿಕ್ಟ್ ಇದ್ದು ಫಸ್ಟ್ ಡೋನರ್ಸು. ಇನ್ಸಿಡೆಂಟಲಿ ಅವರ ಹೆಸರು, ಫಸ್ಟ್ ಡೋನರ್ನ ಹೆಸರು ಜೀವನ್ ಅಂತ, ಆ್ಯಂಡ್ ಸೆಕೆಂಡ್ ಡೋನರ್ನ ಹೆಸರು ಲೀನಾ ಅಂತ. ಸೊ ಹಾಗೆ ಅವರ ಹೆಸರು ಯಾವತ್ತೂ ಶಾಶ್ವತ ಆಗಿರಬೇಕು ಅಂತ ಹೇಳಿ ನಾವು ಈ ಆರ್ಗನ್ ಡೊನೇಷನ್ ಅವೇರ್ನೆಸ್ ಪ್ರೋಗ್ರಾಮ್ನ ಹೆಸರನ್ನು ಜೀವನ ವಿಲೀನ ಅಂತ ಇಟ್ಟಿದ್ದೀವಿ. ಸೊ ಅದು ಒಂದು ಅರ್ಥ ಕೂಡ ಬರ್ತದೆ, ಜೀವನ ವಿಲೀನ ಅಂತೇಳಿ. ಹಾಗೆ ಅವರ ಇಬ್ಬರು ಹೆಸರು ಕೂಡ ಶಾಶ್ವತವಾಗಿದೆ. ಸೊ ಈಗ ನಾವು ಜೀವನ ವಿಲೀನ ಅಂತ ಹೆಸರಲ್ಲಿ ನಾವು ಆರ್ಗನ್ ಡೊನೇಷನ್ ಅವೇರ್ನೆಸ್ ಮಾಡ್ತಾ ಇದ್ದೀವಿ. ಹಾಗೆ ಮಾಡಿರೋದ್ರಿಂದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಲ್ಲಿ ತನಕ ಸಾಧಾರಣ 70 ಡೊನೇಷನ್ ಆಗಿದೆ. ಅದಕ್ಕೆ ನಾವು ಈ ಡಿಸೀಸ್ ಡೋನರ್ನ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ನಮ್ಮ ದೇಶದಲ್ಲಿ ಸಾಧಾರಣ 2 ಲಕ್ಷ ಜನ ಡಯಾಲಿಸಿಸ್ ಮಾಡ್ತಾರೆ ದಿನಕ್ಕೆ. ಅಂತ ಹೇಳಿದ್ರೆ ಅಷ್ಟು ಜನ ಟ್ರಾನ್ಸ್ಪ್ಲಾಂಟ್ಗೆ ವೆಯ್ಟ್ ಮಾಡ್ತಾ ಇದ್ದಾರೆ. ಆದರೆ ನಮ್ಮ ಕಂಟ್ರಿಯಲ್ಲಿ ಆಗುವ ಟ್ರಾನ್ಸ್ಪ್ಲಾಂಟ್ ಒಂದು 7,000 to 8,000 ಟ್ರಾನ್ಸ್ಪ್ಲಾಂಟ್ ಮಾತ್ರ ಪರ್ ಇಯರ್, ಎಲ್ಲ ಪರ್ ಇಯರ್. ಸೊ ಹಾಗೆ ನೋಡ್ಲಿಕ್ಕೆ ಹೋದರೆ ನಂಬರ್ ಆಫ್ ಟ್ರಾನ್ಸ್ಪ್ಲಾಂಟ್ಸು ನಮ್ಮದು ಕಮ್ಮಿ. ಜಗತ್ತಿಗೆ ಕಂಪೇರ್ ಮಾಡಿದರೆ ಹೌದು, ಎಸ್, ನಾವು 7,000 to 8,000 ಟ್ರಾನ್ಸ್ಪ್ಲಾಂಟ್ ಇಸ್ ಅ ಗುಡ್ ನಂಬರ್. ಬಟ್ ಅದು ಈ ನಮ್ಮ ಪೇಷಂಟ್ ಪಾಪ್ಯುಲೇಷನ್ಗೆ ನಮ್ಗದು ಸಾಕಾಗೋದಿಲ್ಲ. ಸೊ ಹೆಚ್ಚಿನವ್ರಿಗೆ ಯಾಕೆಂತ ಹೇಳಿದ್ರೆ ಅವ್ರಿಗೆ ಕಿಡ್ನಿ ಸಿಗ್ತಾ ಇಲ್ಲ ಅಥವಾ ಲಿವರ್ ಸಿಗೋದಿಲ್ಲ. ಸೊ ಹಾಗಾಗಿ ಅವರು ಟ್ರಾನ್ಸ್ಪ್ಲಾಂಟ್ ಆಗ್ತಾ ಇಲ್ಲ.